Hello, good morning everyone. How are you? You know who I am? Somebody's know, somebody's don't know. It's okay. I introduce myself once again. Some ಕೆಲವರಿಗೆ ಗೊತ್ತಿರ್ಬೋದು ನಾನು ಯಾರಂತ, ಕೆಲವರಿಗೆ ಗೊತ್ತಿಲ್ಲ. It's okay. Never mind. My name is Mallikarjun Jamadar. I am from Karnataka. ನಾನು ಇವತ್ತು ಈ ಸ್ಟೇಜ್ ಮೇಲೆ ಬಂದ ಕೇಸ್ ನಿಮಗೆ ಹೇಳ್ತಿರೋದು ಏನಂತಂದ್ರೆ, ಇವತ್ತಿನ ದಿವಸದಲ್ಲಿ ವಿ ಆರ್ ಟೆಕ್ನಿಷಿಯನ್ಸ್, ವಿ ಆರ್ ಲರ್ನಿಂಗ್ ಇಂಜಿನಿಯರ್, ವಿ ಆರ್ ಎವ್ರಿ ಒನ್ ಬಿಕಮ್ ಆಫ್ಟರ್ ಸಮ್ ಡೇಸ್ ಆಫ್ಟರ್ ವಿ ಆರ್ got a graduation certificate in your hand. We are completing our engineering. ನಾಳೆ ಕೆಲವು ದಿನಗಳ ನಂತರ ನೀವೆಲ್ಲ ಇಂಜಿನಿಯರ್ ಆಗ್ತೀರಾ. ಬೇರೆ ಬೇರೆ ಇಂಡಸ್ಟ್ರಿಯಲ್ ಕಂಪನೀಸ್ಗಳಲ್ಲಿ, ಬೇರೆ ಬೇರೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ಗಳಲ್ಲಿ, ಇಂಡಸ್ಟ್ರಿಯಲ್ ಕಂಪನೀಸ್ಗಳಲ್ಲಿ ಚೆನ್ನಾಗಿರೋ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀರಾ ಅಂತ. ಇನ್ ದಿಸ್ ಡೇಸ್ ಐ ವಾಂಟ್ ಟು ಟಾಕ್ ಅಬೌಟ್ ದಟ್, ಲೈಕ್ ವಿ ಆರ್ ಟೆಕ್ನಿಷಿಯನ್ಸ್. How we work in industrial companies, how we show our knowledge, our skills in companies. I want to talk about like that. ನಾನು ಒಂದು ಸ್ಟೋರಿ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೆ. ದಿಸ್ ಸ್ಟೋರಿ, you know who is the current now richest person in the world? Somebody's know? Lot of friends know. And once again, tell me over. Elon Musk really. And Elon Musk, his now net worth is $352 billion. It's not a little amount. It's a bigger than amount. हम सपने भी सोच नहीं सकते उतना अमाउंट है. वो बंदा खड़ा है उतना एम्पायर अभी. मैं वही ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಒಂದು ಸ್ಟೋರಿ ಇದೆ. ಅವನು ಆ ಥರ ಸಕ್ಸಸ್ನ ಬೆಳಿಬೇಕಂದ್ರೆ ಯಾವ ಥರ ಬಿಲ್ಡ್ ಮಾಡ್ದ ಅವನ ಕಂಪನಿ, ಅವನು ಯಾವ ಥರ ಸ್ಟ್ರಗಲ್ ಮಾಡ್ದ, ಅವನು ಈಗ ಯಾವ ಥರ ಅವ್ರ ಎಂಪ್ಲಾಯಿನ ಅವನ ಹತ್ರ ಇಟ್ಕೋತಿದ್ದಾನೆ ಅಂತ ಆ ಎಕ್ಸಾಂಪಲ್ ಹೇಳ್ತೀನಿ. ಯಾಕಂದರೆ ನಾಳೆ ದಿನದಲ್ಲಿ ನೀವೆಲ್ಲ ಇಂಜಿನಿಯರ್ಸ್ಗಳು ನಾಳೆ ಎಲ್ಲ ಬೇಕಾದರೂ ನೀವು ಹೋಗ್ಬೋದು, ಯಾವ ಕಂಪ್ನಿಯಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು. ನೀವು ಯಾವ ಥರ ವರ್ಕ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಬೇಕು, ಯಾವ ಥರ ನಿಮ್ಮ ಸ್ಕಿಲ್ನ ತೋರಿಸ್ಬೇಕು, ಎದರಿದ್ದವ್ರು ಯಾವ ಥರ ನಿಮ್ಮ ಇಂಪ್ಯಾಕ್ಟ್ ಕಂಪ್ನಿ ಮೇಲೆ ಇರಬೇಕು. ನೀವು ಕಂಪ್ನಿ ಮೇಲೆ ಇಲ್ಲ ಅಂದರೆ ಯಾವ ಥರ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನೀವು ತೋರಿಸ್ಬೇಕಂದ್ರೆ ಇದನ್ನು ತಿಳ್ಕೊಲೇಬೇಕು. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾವ ಥರ ಯೋಚನೆ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಿರಲೇಬೇಕು. ನಾನು ಅದಕ್ಕೋಸ್ಕರ ಹೇಳ್ತಿರೋದು ಎಲ್ಲ ಏನು ಅಂತಂದರೆ, ಇದೊಂದು ಸ್ಟೋರಿ ಇದೆ. ಅವನು ಸಣ್ಣದು ಎಲೋನ್ ಮಸ್ಕ್, ಟೆಸ್ಲಾ ಕಂಪನಿ ಗೊತ್ತಿರ್ಬೋದು, ವೆಹಿಕಲ್ ರೆಡಿ ಆಗೋದಲ್ಲಿ. ಆ ಕಂಪ್ನಿಲಿ ಒಬ್ಬಳು ಮ್ಯಾನೇಜರ್ ವರ್ಕ್ ಮಾಡ್ತಿದ್ರು. ಅವ್ರ ಹೆಸರು ಗೊತ್ತಿಲ್ಲ. ಮ್ಯಾನೇಜರ್ ಅವನ ಹೆಣ್ಮಗಳು. ಅವಳು ಸಡನ್ಲಿ ಬರ್ತಾಳೆ ಎಲೋನ್ ಮಸ್ಕ್ ಹತ್ರ. ಬಂದು ಹೇಳ್ತಾಳೆ ಅವಳು, ನನಗೆ ಈ ಕೆಲಸ ಬೇಡ, ಸಾಕು, ನಾನು ರಿಸೈನ್ ತಗೋತಿದ್ದೀನಿ ಈ ಕಂಪ್ನಿಯಿಂದ ಅಂತಂತಾಳೆ. ಸಡನ್ಲಿ ಎಲೋನ್ ಮಸ್ಕ್ಗೆ ಸಾಕೋಗುತ್ತೆ, ಯಾಕೆ ಈ ಥರ ತಗೋತಿದ್ದಾಳೆ ಅಂತ. ಬಟ್ ಅವಳು ಐ ನೀಡ್ ಟು ಬಿ ರಿಸೈನ್ ಹಿಯರ್ ಅಂತ ಹೇಳ್ತಾಳೆ. ಆವಾಗ ಎಲೋನ್ ಮಸ್ಕ್ ಯೋಚನೆ ಮಾಡ್ತಾನೆ. ಒಂದು ಸೆಕೆಂಡ್ ಯೋಚನೆ ಮಾಡಿ ಒಂದು ಉತ್ತರ ಕೊಡ್ತಾನೆ. ಏನಂತಂದರೆ, ಇಡೀ ಜಗತ್ತು ಒಂದು ಸುತ್ತ ತಗೊಂಡು ಬಾ, ನೀನು ಎಷ್ಟು ಖರ್ಚಾಗುತ್ತೋ ನಾನು ಕೊಡ್ತೇನೆ ನಿಮಗೆ. ಅದು ಎಷ್ಟು ಖರ್ಚಾಗಲಿ, in lakhs, in crores, however, I will give it. ಆವಾಗ ಹೇಳ್ತಾಳೆ ಅವಳು, and some disturbing, some mobile phones, please silent makes it, and mobile silent matter please. First focus on here. And ಆವಾಗ ಅವನು ಹೇಳ್ತಾನೆ, ಅವಳ ಇಡೀ ಜಗತ್ತು ಒಂದು ರೌಂಡ್ ಹಾಕೊಂಡು ಬಾ, ನೀನು ಸುತ್ತಾಡ್ಕೊಂಡು ಹೋಗು, ಎಷ್ಟು ಅಮೌಂಟ್ ಖರ್ಚಾಗುತ್ತೆ ನಾನು ಕೊಡ್ತೀನಿ ಅಂತ ಕಳಿಸ್ತಾನೆ. ಅದು ಯಾರಿಗೂ ಗೊತ್ತಾಗಲ್ಲ, ಅದು ಏನಂತ ರೀಸನ್ ಅವ್ನು ಕೊಟ್ಟಿರ್ತಾನೆ.
ಯಾಕೆ ಮಾಡ್ತಿದ್ದಾನೆ ಅಂತ ಅವ್ರಿಗೂ ಗೊತ್ತಾಗಲ್ಲ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಯಾಕೆ ಇವ್ರು ನನಗೆ ಇಷ್ಟು ದುಡ್ಡು ಕೊಟ್ಟು, ನಾನು ಬಿತ್ತಿನಂದ್ರೂ ಕೂಡ ನನಗೆ ಇಷ್ಟು ದುಡ್ಡು ಕೊಟ್ಟು ನಾನು ಸುತ್ತಾಡ್ಕೊಂಡು ಬಾ, ಆಮೇಲೆ ನಾನು ಕೊಡ್ತೀನಿ ಅಂತ ಅಂತಾರೆ. ಅವಳು ಯೋಚನೆ ಮಾಡಿದ್ರು, ಇರಲಿ ಬಿಡಿ ಓಕೆ ಅಂತ ಅವಳು ಹೋದ್ಲು. 6 ಮಂತು. ಇವನ್ ಎಷ್ಟು ಜಾಣ ಅಂತಂದರೆ, ಇವನು ಯಾಕೆ ಆ ಪೊಸಿಷನಲ್ಲಿ ಇದ್ದಾನೆ, ವೈ ಹಿ ಈಸ್ ದೇರ್ ಇನ್ ಫಸ್ಟ್ ಪೊಸಿಷನ್ ಇನ್ ದ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಇನ್ ಲೈನ್, ಯಾಕೆ ಅಂತ ಗೊತ್ತಾ? ಅವನು ಯೋಚನೆ ಮಾಡ್ದ, ಇವಳು ಹೋದರೆ ನನ್ನ ಕಂಪ್ನಿ ಮೇಲೆ ಎಷ್ಟು ಎಫೆಕ್ಟ್ ಪಡುತ್ತೆ ಅಂತ, ಎಷ್ಟು ಎಫೆಕ್ಟ್ ಬೀಳುತ್ತೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅವಳನ್ನ ಕಳಿಸ್ದ. ಅವ್ಳು ಹೋದ್ಲು. ಅವ್ಳು ಹೋದ್ರಿಂದ ಇಲ್ಲಿ ಅವ್ರ ಕಂಪ್ನಿಯಲ್ಲಿ ಇಂಪ್ಯಾಕ್ಟ್ ಬೀಳ್ತಾ ಇತ್ತು. ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಅಂದರೆ ಎಲ್ಲದು ಅವಳು ಹ್ಯಾಂಡಲ್ ಮಾಡ್ತಿದ್ದ. ಅವಳು ಕ್ಲೆವರ್ ಸ್ಟೂಡೆಂಟು, ಅವಳು ಕ್ಲೆವರ್ ವರ್ಕರು, ಅವಳಿಂದ ಪ್ರಾಬ್ಲಮ್ ಆಗ್ತಿತ್ತು. ನಿಮ್ಗೆ ಗೊತ್ತಾಯಿತು, ಇವಳು ಹೋದರೆ ನನ್ನ ಕಂಪ್ನಿ ಲಾಸು, ಇವಳು ಇಲ್ಲ ಅಂದರೆ ನನಗೆ ಲಾಸು ಅಂತ ಗೊತ್ತಾಯ್ತು ನಮಗೆ. ಅವಳು ಬಂದಳು. ಆಮೇಲೆ ಬರೋವರೆಗೂ ಬೇರೆ ಅಡ್ಜಸ್ಟ್ ಮಾಡ್ದ. ಬಂದಮೇಲೆ ಹೇಳ್ದ ಅವನು ಒಂದೇ ಮಾತು. ಅವಳು ಕೇಳಿದ್ರು, ಸರ್ ನಂದು ರಿಸೈನ್ ಲೆಟರ್ ಅಂತ. ನೀನು ಏನಕ್ಕೆ ಕೊಟ್ಟಿದ್ಯಾ ಬೇರೆ ಕಂಪ್ನಿ ಅಂತ ಕೇಳ್ತಾನೆ. ಒಂದೇ ಮಾತು ಅವನು, ಸರ್ ಹಿಯರ್ಸ್ ಐ ಆಮ್ ನಾಟ್ ಅಫೋರ್ಡ್ ದಿಸ್ ಸ್ಯಾಲ್ರಿ, ಐ ವಾಂಟ್ ಟು ಮೂರ್ ಸ್ಯಾಲ್ರಿ ಅಂತ ಹೇಳಿದ್ರು. ಅವಾಗ ಒಂದೇ ಮಾತು ಹೇಳ್ದ ಅವನು, ಹೌ ಮಚ್ ಸ್ಯಾಲ್ರಿ ಯು ಗೆಟಿಂಗ್ ನಾವು, ಐ ವಿಲ್ ಗಿವ್ ಎ ಡಬಲ್ ಸ್ಯಾಲ್ರಿ, ಯು ಸ್ಟೇ ಹಿಯರ್. ಆವಾಗ ಗೊತ್ತಾಯ್ತು ಅವನು ಯಾವ ಥರ ಥಿಂಕ್ ಮಾಡೋದಂದರೆ, ಅವನು ದುಡ್ಡಿಗೆ ಬೆಲೆ ಕೊಡಲಿಲ್ಲ. ಅವ್ನು ಕೊಟ್ಟ ಅವಳ ಟ್ಯಾಲೆಂಟ್ನ, ಅವಳ ಸ್ಕಿಲ್ನ. ಅವಳು ಇಲ್ಲ ಅಂದರೆ ನಾನು ಈ ಬಿಸ್ನೆಸ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಪಡುತ್ತೆ ಅಂತ. ಇದು ಇಂಪಾರ್ಟೆಂಟು. ಅದಕ್ಕಾಗಿ ಇವತ್ತು ಹೇಳ್ತಿರೋದು ಎಲ್ಲರನ್ನು, ವಿ ಆರ್ ಇಂಜಿನಿಯರ್ಸ್, ವಿ ಹ್ಯಾವ್ ಟು ಡೂ ದಟ್ ಲೈಕ್ ವರ್ಕ್. ಎವ್ರಿ ಒನ್ ಲುಕ್ ಅರೌಂಡ್ ಮೀ, ಲುಕ್ ಅರೌಂಡ್ ಯು, ದಟ್ಸ್ ಎ ನೀಡ್. ಈ ಥರ ಕೆಲಸ ಮಾಡಬೇಕು, ಈ ಥರ ಡಿಸಿಪ್ಲಿನ್ ತೋರಿಸ್ಬೇಕು ಅಂತಂದರೆ ಕಂಪ್ನಿಗಳಲ್ಲಿ ಕೆಲಸ ಬಿಟ್ಟರೆ ಅಲ್ಲಿ ಆ ಕೆಲಸ ವರ್ಕ್ ಆಗಬಾರ್ದು ಕರೆಕ್ಟಾಗಿ. ಬೇರೆಯವ್ರನ್ನ ಅದು ರಿಪ್ಲೇಸ್ ಮಾಡೋಕ್ಕಾಗಬಾರ್ದು. ಆ ಥರ ವರ್ಕ್ ಮಾಡಬೇಕು, ಆ ಥರ ತೋರಿಸ್ಬೇಕು ನಿಮ್ಮ ಟ್ಯಾಲೆಂಟ್ನ. ಆ ಥರ ಯು ಮಸ್ಟ್ ಬಿ ಹ್ಯಾವ್ ಟು ಬಿಲ್ಡ್ ಯುವರ್ ಟ್ಯಾಲೆಂಟ್, ಯುವರ್ ಸ್ಕಿಲ್ಸ್, ಯುವರ್ ನಾಲೆಡ್ಜ್, ದಟ್ ಲೈಕ್ ನೋ ಒನ್ ಕ್ಯಾನ್ ರಿಪ್ಲೇಸ್ ಯು. ಆವಾಗ ನೀವು ಒಂದು ನೀವು ಕಾಲಲ್ಲಿ ನೀವು ನಿಂತ್ಕೊಳ್ತೀರ. ಆ ಥರ ವರ್ಕ್ ಮಾಡಿದ್ರೆ ನೀವು ಈಸಿಯಾಗಿ ಒಂದು ಹೈಯರ್ ಪೊಸಿಷನ್ ತೊಗೋಬೋದು. ಎಕ್ಸಾಂಪಲ್ ಸುಂದರ್ ಪಿಚಾರಿ ಗೊತ್ತಿರ್ಬೋದು, ಹಿ ಈಸ್ ದ ನೌ ಕರೆಂಟ್ CEO ಆಫ್ ಗೂಗಲ್. ಅವರು ಕೂಡ ಕಷ್ಟಪಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿರೋರು ಅಮೆರಿಕಾದಲ್ಲಿ ಇವಾಗ ಗೂಗಲ್ನ CEO ಆಗಿ ಕುಂತಿದ್ದಾರೆ. ಹಿ ಇಂಟ್ರೊಡ್ಯೂಸ್ ಟು ಕ್ರೋಮ್ ಬ್ರೌಸರ್. ನೋ ಒನ್ ಡೋಂಟ್ ನೋ ಕ್ರೋಮ್ ಬ್ರೌಸರ್ 5 ಸ್ಟಾರ್ ಬಿಫೋರ್. ಅವರು ಕ್ರೋಮ್ ಬ್ರೌಸರ್ನ ತಂದು ಆ ಇವ್ಯಾಲ್ಯೂಷನ್ನು ಆವಾಗ ದಟ್ ಈಸ್ ನೌ ಕರೆಂಟ್ ಮೋಸ್ಟ್ ಯೂಸರ್ಸ್ ಹ್ಯಾವ್ ಬ್ರೌಸರ್ಸ್. ಆ್ಯಪಲ್ಗೆ ಹಿಂದೂಡಿ ಅದು ಮುಂದೆ ಬಂತು ಕ್ರೋಮ್ ಬ್ರೌಸರ್. ಇವರು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಆ ಥರ ಬೆಳಿಬೇಕು ನಿಮ್ಮ ಟ್ಯಾಲೆಂಟ್, ಆ ಥರ ಆಗಬೇಕು. ಎಲ್ಲರೂ ಗ್ರ್ಯಾಜುಯೇಷನ್ ಮಾಡ್ತಿದ್ದೀರಾ, ಎಲ್ಲರೂ ನಿಮ್ಮ ಸರ್ಟಿಫಿಕೇಟ್ ಸಿಗುತ್ತೆ, ಎಲ್ಲ ಮಾಡ್ತೀರಾ. ಬಟ್ ಇನ್ ದೀಸ್ 4 years ಯು ಮಸ್ಟ್ ಹ್ಯಾವ್ ಬಿಲ್ಡ್ ಯುವರ್ ಸ್ಕಿಲ್ಸ್. ಅದರ್ವೈಸ್ ಯು ಕಾಂಟ್ ಟು ಸರ್ವ್ ಇನ್ ಎನಿವೇರ್. ಇಲ್ಲಾಂದರೆ ನೀವು ಬೇರೆಯಲ್ಲಿ ಹೋಗಿ ಚಾನ್ಸು 10-20 ಸಾವಿರ ಮಾಡ್ತೀರಾ, ವ್ಯಾಲ್ಯೂ ಇರಲ್ಲ. ಲಾಂಗ್ ಟೈಮ್ ಯು ಡೋಂಟ್ ಹ್ಯಾವ್ ಎ ಸೆಕ್ಯೂರ್ ಜಾಬ್. ನೀವು ಇದೇ ಥರ ಸ್ಕಿಲ್ ಇಲ್ಲ ಅಂತಂದರೆ, ಇದೇ ಥರ ಸ್ಕಿಲ್ ಇಲ್ಲದೆ ಎಲ್ಲಾದರೂ ಹೋದರೆ ನಿಮ್ಮ ಕೆಲಸ ಇರೋವರೆಗೂ ಮಾಡ್ಕೋತಾರೆ, ಆಮೇಲೆ ತೆಗೆದಾಕ್ಬಿಡ್ತಾರೆ, ರಿಪ್ಲೇಸ್ ಮಾಡಿಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಬೇಕೇ ಆಗಿಲ್ಲ. ನೀವು ಬರೋ ಜಾಗದಲ್ಲಿ ಬೇರೆಯವ್ರು ಮಾಡಿದ್ರು ಕೂಡ ಅಷ್ಟೇ ಇರೋದು ವ್ಯಾಲ್ಯೂ. ನಿಮ್ಮ ಟ್ಯಾಲೆಂಟ್ನ ಯಾವ ಥರ, ನಿಮ್ಮ ಸ್ಕಿಲ್ನ ಯಾವ ಥರ ಬೆಳೆಸ್ಕೋಬೇಕಂದ್ರೆ ನಿಮ್ಮ ಜಾಗದಲ್ಲಿ ಬೇರೆಯವ್ರನ್ನಾಗಲಿ ಅದು ಕೆಲಸವನ್ನು ಮಾಡೋಕ್ಕಾಗಬಾರ್ದು. ಆ ಥರ ನೀವು ಬೆಳೆಸ್ಬೇಕು ನಿಮ್ಮ ಸ್ಕಿಲ್ನ. ಯು ಮಸ್ಟ್ ಬಿ ಹ್ಯಾವ್ ಬಿಲ್ಡ್ ದಟ್ ಲೈಕ್ ಯುವರ್ ಸ್ಕಿಲ್ಸ್. ದಟ್ಸ್ ವಾಟ್ ಐ ಟೆಲಿಂಗ್ ಟು ಎವ್ರಿ ಒನ್. ಇನ್ ದಿಸ್ ರೇಸ್ ವಿ ಕ್ಯಾನ್ ಡೂ ಇಟ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಅಂಥ ವ್ಯಕ್ತಿ ಕಷ್ಟಪಟ್ಟು ಅಲ್ಲಿ ಜಗತ್ತಿನ ಒಂದನೇ ಪೊಸಿಷನಲ್ಲಿ ಶ್ರೀಮಂತನ ಆಗಿದ್ದಾನೆ ಅಂದರೆ, ನಮಗೂ ಅವನಷ್ಟು ಆಗಲಿಲ್ಲ ಅಂದರೂ ಕೂಡ ನಮ್ಮ ಜೀವನಕ್ಕೆ ಎಷ್ಟು ಬೇಕು, ನಮ್ಮ ತೃಪ್ತಿ ಆಗೋಷ್ಟು ಅಷ್ಟನ್ನಾದರೂ ನಾವು ಗಳಿಸ್ಬೋದು, ಅಷ್ಟನ್ನಾದರೂ ನಾವು ಸಾಧನೆ ಮಾಡ್ಬೋದು. ವಿ ಡೋಂಟ್ ನೋ, ವಿ ಆಲ್ಸೋ ಬಿಕಮ್ ದಟ್ ಮಚ್ ರಿಚ್. ನಾನು ಅದಕ್ಕೆ ಹೇಳ್ತಿರೋದು, ಯಾರ ಕಡೆಯಿಂದ ಏನೋ ಆಗಲ್ಲ ಅಂತ ಸಾಧ್ಯನೇ ಇಲ್ಲ. ವಿ ಕ್ಯಾನ್ ಡೂ ಇಟ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ವಿ ಆರ್ ಹ್ಯೂಮನ್, ದೇ ನಾಟ್ ರೋಬೋಟ್. ಹಿ ನಾಟ್ different world, different universe man. We are same universe persons. We are same. ಏನು ಬೇರೆ ಇಲ್ಲ. ಅವನು ಬೇರೆ ಜಗತ್ತಿನ ಮನುಷ್ಯ ಅಲ್ಲ, ನಾವು ಬೇರೆ ಜಗತ್ತಿನ ಮನುಷ್ಯ ಅಲ್ಲ.
We have everyone same. Means they are doing means also we can do also. ಅವ್ರು ಮಾಡ್ತಿದ್ದಾರೆ ಅಂದರೆ ನಾನು ಮಾಡ್ಬೋದು. ನಮ್ಮಲ್ಲಿ ಅದು ಛಲ ಇರಬೇಕು. ಇದನ್ನಿದ್ರೆ ನಾವು ಇವತ್ತು ಜಗದಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು. That's are telling to everyone, you believe in yourself. Whatever you want to do anything in this world, you just believe in yourself. You do hard work, you need consistency, you need determination. You ನಾಲ್ಕು ಸೂತ್ರಗಳು ನಿಮ್ಮ ಹತ್ರ ಇದ್ರೆ you will become what you want in this world, guys. No one can beat you. ಯಾರು ನಿಮ್ಮನ್ನು ತಡೆಯೋಕ್ಕಾಗಲ್ಲ. ಆವಾಗ ನಿಮ್ಮ ತಂದೆ ತಾಯಿ, ನಿಮ್ಮ ಕಲಿಸಿರೋ ಕಾಲೇಜು ಎಲ್ಲರ ಹತ್ರ ಗರ್ವ, ನನ್ನ ಸ್ಟೂಡೆಂಟು, ನನ್ನ ಮಗ ಅಂತ ಹೆಮ್ಮೆ ಅಂತ ಹೇಳ್ತಾರೆ. ಅವಾಗ ಅದ್ರ ಖುಷಿ ಎಷ್ಟು ದುಡ್ಡು ಏನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಎವ್ರಿವನ್, ಯಾವ ಥರ ಬೆಳಿಬೇಕು ಅಂತಂದರೆ ನಮ್ಮ ನೋಡಿರ್ತಾರಲ್ಲ, ಇವನೇನು ಇದು ಮಾಡ್ತಿದ್ದಾನೆ, ಇವನೇನು ಬರ್ತಾನೆ ಮುಂದೆ ಅಂತ ಅಂದವರು ನಿಮ್ಮ ಎದುರು ಮುಖ ತೋರ್ಸೋಕ್ಕೆ ಆಗ್ಬಾರ್ದು ಅವ್ರನ್ನ. ಆ ಥರ ತೋರಿಸ್ಬೇಕು ನೀವು ಆ ಲೆವೆಲ್ಗೆ. ಯಾರು ದೊಡ್ಡವರಲ್ಲ, ಯಾರ ಕೈಲಿ ಏನೂ ಆಗಲ್ಲ ಅಂತಿಲ್ಲ. ದೇ ಆರ್ ಲೂಸಿಂಗ್ ಅವರ್ ಸೆಲ್ಫ್, ದೇ ಆರ್ ಡೋಂಟ್ ಬಿಲೀವಿಂಗ್ ಇನ್ ಅವರ್ ಸೆಲ್ಫ್, ವಿ ಆರ್ ಡೂಯಿಂಗ್ ಪ್ರೊಕ್ರಾಸ್ಟಿನೇಷನ್, ವಿ ಆರ್ ಅಡಿಕ್ಟೆಡ್ ಟು ಸಮಥಿಂಗ್ ಲೈಕ್ ಇಟ್. ಇದನ್ನೆಲ್ಲ ತ್ಯಜಿಸಿ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಕನಸಿರ್ಬೇಕು. ಆ ಕನಸು ಡೈಲಿ ನೀವು ಕಾಣ್ತಾ ಇರಬೇಕು. ಇದನ್ನಿದ್ರೆ ಆಯಿತು, ಯು ಕ್ಯಾನ್ ಡೂ ಇಟ್ ಎನಿಥಿಂಗ್ ಗೈಸ್. ದಟ್ಸ್ ವೈ ಐ ಟೆಲಿಂಗ್ ಟು ಎವ್ರಿವನ್ ಗೈಸ್. ನಾನು ಹೇಳ್ತಿರೋದು ಒಂದೇ ಮಾತು, ಲೈಫ್ನ ಎಂಜಾಯ್ ಮಾಡಿರಿ, ಎಲ್ಲ ಮಾಡಿರಿ. ಅದ್ರ ಜೊತೆ ಒಂದು ಕನಸಿರ್ಬೇಕು, ಅದ್ರ ಜೊತೆಗೆ ಒಂದು ಡ್ರೀಮ್ ಇರಬೇಕು. ಇಲ್ಲಾಂದರೆ ಇನ್ ದಿಸ್ ವರ್ಲ್ಡ್ ಗೈಸ್ ಎವ್ರಿವನ್ ಡೂಯಿಂಗ್ ಎಂಜಾಯಿಂಗ್ ವಿತ್ ಫ್ರೆಂಡ್ಸ್, ಎಂಜಾಯಿಂಗ್ ವಿತ್ ಗರ್ಲ್ ಫ್ರೆಂಡ್, ಲೈಕ್ ದಟ್ ಎವ್ರಿವನ್ ಡೂಯಿಂಗ್ ಸೇಮ್ ದಟ್. But what you doing the unique? You want to look unique. ನಿಮಗೆ ಬೇಕು ನಾನು ಚೆನ್ನಾಗಿ ಕಾಡ್ಬೇಕಲ್ಲವ್ರಿಗಂತ ಅಂತ ಈ ಆಸೆ ಇದೆ. ಬಟ್ ನೀವೇನು ಮಾಡ್ತಿದ್ದೀರಾ ಬೇರೆಯವ್ರಿಗಂತ, ಎಲ್ಲರೂ ಸೇಮ್ ಮಾಡ್ತಿದ್ರೆ ನೀವು ಅದೇ ಸೇಮ್ ಮಾಡಿದ್ರೆ ಬರಲ್ಲ. ಯು ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಇವೆರಡು ಮಾತ್ರ ನಾನು ಹೇಳ್ತಿದ್ದೇನೆ ಇನ್ ಮೈ ಎಕ್ಸ್ಪೀರಿಯನ್ಸ್. ನಾನು ಕೂಡ ಈ ಥರನೇ ಸ್ಟಾರ್ಟ್ ಮಾಡಿರೋದು. ಬಟ್ ಐ ಆಮ್ ನಾಟ್ ಟಾಕಿಂಗ್ ಹಿಯರ್ in this confidence, in just all people's front of side. First time when I talking in front of side, I am nervous, I am mumbling, but I couldn't stop my speeches, my motivation, I don't give up my dream. That was I am here. I am telling to everyone guys, you don't give up what you had in your mind, what you have in your dreams. You follow on your passion and you do hard work on your dreams, then anything happen and one day you will become what you want in your life. Then you will show who are you, then universe also know who is you. That's it, and thank you everyone.